ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಇವತ್ತು ನಾನು ಅಮ್ಮನ ಮನೆಯಿಂದ ಹಳೆಯಳಕ್ಕೆ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ ಬನ್ನಿ. ನಾನಿವತ್ತು 5:30ಗೆ ಎದ್ದಿದ್ದೆ. ಅರ್ಲಿ ಮಾರ್ನಿಂಗ್ ಜರ್ನಿ ಚೆನ್ನಾಗಿರುತ್ತೆ, ಭಾಳ ತಡ ಮಾಡಿ ಹೊರಡೋದು ಬೇಡ ಅಂಥೇಳಿ ಬೆಳಗ್ಗೆ ಬೇಗ ಎಬ್ಸಿದ್ರು ನಮ್ಮ ಮನೆಯವರು. ಸೊ ಎದ್ದು ಈ ಥರ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹೋಗ್ತಾ ಮಾರಮ್ಮನ ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಹೋದ್ವಿ. ಡೋರ್ ಕ್ಲೋಸ್ ಆಗಿತ್ತು, ಅಂದರೆ 6 o'clock ಆಗಿತ್ತು. ಅವಾಗಿನ್ನೂ ರೆಡಿ ಮಾಡ್ತಾಯಿದ್ರು ಅನಿಸುತ್ತೆ ಅಮ್ಮನವರನ್ನು. ಸೊ ಹಾಗಾಗಿ ದರ್ಶನ ಮಾಡೋಕ್ಕಾಗಿಲ್ಲ. ಹಾಗೆಯೇ ಅಮ್ಮನ ಮನೆ ಕಡೆ ಒಂದು ಹೊಲಿ ಕೂಡ ಬಂತು. ಹೊಲಿ ಅಂದರೆ ಸೂತ್ಕ ಅಂತ ಹೇಳ್ತಾರೆ. ಅಂದರೆ ನಮ್ಮ ಅಣ್ಣನಿಗೆ ಹೆಣ್ಣು ಪಾಪು ಆಗಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಬರಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಹೇಳ್ತಾರೆ. ಅಂದರೆ ನಾನು ಮದುವೆ ಆಗಿರೋದ್ರಿಂದ ನನಗೆ ಆ ಥರ ಯಾವುದು ಹೊಲಿ ಬರಲ್ಲ. ಬಟ್ ಏನು ಅಂತಂದರೆ ಜಸ್ಟ್ ಪಾಲ್ಸೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಇವಾಗ ಸಾಗರಕ್ಕೆ ರಿಟರ್ನ್ ಆಗ್ತಾಯಿದ್ದೀವಿ. ನಮ್ಮ ಸಾಗರದಲ್ಲಿ ದಸರಾಕ್ಕೆ ಈ ಥರ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಒಂಥರ ಕಣ್ಣಿಗೆ ಹಬ್ಬ ಅಂತ ಅನಿಸುತ್ತೆ. ಪ್ರತಿನಿತ್ಯನೂ ಕೂಡ ಮಾರಮ್ಮನಿಗೆ ವಿವಿಧ ಅವತಾರಗಳನ್ನ ಹಾಗೆಯೇ ಅಲಂಕಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸ್ಕಂದ ಮಾತಾ ದೇವಿಯ ಅವತಾರವನ್ನು ಅಮ್ಮನವರಿಗೆ ಹಾಕಿದರು. ಇವತ್ತು ನಾವು ವ್ಲಾಗ್ ಮಾಡೋದಕ್ಕೆ 0% ಬ್ಯಾಟ್ರಿ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ನಮ್ಮ ಹಳೆಯಾಳದಿಂದ ಸಾಗರಕ್ಕೆ ಬರಬೇಕಾದ್ರೆ ನನಗೆ ಫುಲ್ ಎನರ್ಜಿ, ಖುಷಿ, ಒಂಥರ ಜೋಶು ಸಿಕ್ಕಾಪಟ್ಟೆ ಅಮ್ಮನ ಮನೆಗೆ ಬರಬೇಕಾದ್ರೆ. ಆದರೆ ಅಮ್ಮನ ಮನೆಯಿಂದ ಹಳೆಯಾಳಕ್ಕೆ ಹೋಗಬೇಕಂದ್ರೆ ಎಲ್ಲ ಟುಸ್ ಆಗಿಬಿಡುತ್ತೆ. ನನಗೊಬ್ಳಿಗೆ ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಹಾಗೆ ಆಗುತ್ತೆ. ಹೊಸದಾಗಿ ಮದುವೆ ಆದವರು ಇರ್ಬೋದು, ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಕೂಡ ತವ್ರ ಮನೆಗೆ ಹೋಗಿ ವಾಪಸ್ ಬರ್ತೀವಿ ಅಂದರೆ ಎಲ್ಲ ಎನರ್ಜಿ ಕೂಡ ಯಾವಾಗಲೂ ಟುಸ್ ಆಗಿರುತ್ತೆ. ನನಗಂತೂ ಯಾವಾಗಲೂ ಪ್ರತಿ ಟೈಮ್ ಹಾಗೆ ಆಗುತ್ತೆ. ಸಾಗರಕ್ಕೆ ರಿಟರ್ನ್ ಆಗಬೇಕು, ಹಳೆಯಾಳಕ್ಕೆ ರಿಟರ್ನ್ ಆಗೋಕ್ಕೆ ಇನ್ನೊಂದು 2 ದಿನ ಇದೆ ಅಂದ ತಕ್ಷಣ ನನಗೆ ಸರಿಯಾಗಿ ಊಟ ಮಾಡೋಕ್ಕಾಗೋದಿಲ್ಲ. ಒಂಥರ ಬೋರ್ ಅನಿಸುತ್ತೆ. ಏನು ಮಾಡೋದಕ್ಕೂ ಕೂಡ ಮನಸ್ಸೇ ಆಗೋದಿಲ್ಲ. ನಿಮಗೂ ಸಹ ಹೇಗೆ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಿ ತಾಳಗುಪ್ಪದ ಹತ್ರ ಈ ಥರ ಗ್ರೀನರಿ ನೋಡೋಣ ಅಂತೇಳಿ ಕಾರ್ ನಿಲ್ಲಿಸಿದ್ರು. ಆವಾಗ ನಾನು ಶಿವ ಅವರಿಗೆ ಹೇಳಿದೆ, ಮುಂಗಾರು ಮಳೆ ಫಿಲ್ಮಲ್ಲಿ ಗಣೇಶ್ ಆಗಿ ಪೂಜಾ ಗಾಂಧಿ ಅವರು ಶೂಟಿಂಗ್ ಮಾಡಿರುವಂಥ ಪ್ಲೇಸ್ ಇದು. ಒಂದು ಸಾಂಗ್ ಕೂಡ ಇದೆ. ಈಗಲೂ ಕೂಡ ಇಲ್ಲಿ ನೋಡ್ತಾ ಇದ್ದಾರೆ, ಗ್ರೀನರಿನೂ ನೋಡ್ತಾ ಇರ್ಬೋದು. ಭತ್ತದ ಗದ್ದೆ ತುಂಬ ಚೆನ್ನಾಗಿ ಮನಸ್ಸಿಗೆ ಮುದವನ್ನು ಕೊಡುವಂಥದ್ದು. ಸೊ ನಾವಂತೂ ಸಾಗರದಿಂದ ಹಳೆಯಾಳದಿಂದ ಸಾಗರಕ್ಕೆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಪ್ರತಿ ಸಲವೂ ಅಂದ್ಕೊತಿದ್ದೆ, ಒಂದು ಸಲ ಯಾವಾಗಾದರೂ ಇಲ್ಲಿ ಬಂದು ನಿಂತು ಫೋಟೋವನ್ನು ತೆಗೆಸ್ಕೊಬೇಕು, ಕಣ್ಣು ತುಂಬ ಈ ದೃಶ್ಯವನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಒಂದು ಚಾನ್ಸ್ ಸಿಕ್ತು. ತಾಳಗುಪ್ಪಕ್ಕೆ ಬರೋಷ್ಟೊತ್ತಿಗೆ ಒಂದು 6:20 ಆಗಿತ್ತು. ಸೂರ್ಯ ಕೂಡ ಉದಯಿಸ್ತಾ ಇದ್ದ. ಸೊ ಸುತ್ತಲೂ ಎಲ್ಲಿ ನೋಡಿದರೂ ಕೂಡ ಹಸಿರೇ ತುಂಬಿತ್ತು. ಹಾಗೆಯೇ ನೆಕ್ಸ್ಟು ಅಂದರೆ ಸಿರಿವಂತ ಕಡೆ ಅಂದರೆ ಮೋಸ್ಟ್ಲಿ ಮಳೆ ಬರ್ತಿತ್ತೇನೋ, ಈ ಥರ ಸ್ಮೋಕ್ ಫುಲ್ಲು ತುಂಬಿಕೊಂಡಿತ್ತು ಆ ಸೈಡು. ಇದರಲ್ಲಿ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡಿಕೊಂಡೆ. ಏನಕ್ಕೆ ಅಂತ ಅಂದರೆ ಊರಿಂದ ಬರಬೇಕಾದ್ರೆ ಮುಖ ಹೇಗೆ ಪಳಪಳ ಅಂತ ಹೊಳಿತಾ ಇತ್ತು. ಬಟ್ ಇವಾಗ ಊರಿಂದ ಹೋಗಬೇಕಂದ್ರೆ ಆರ್ಟಿಫಿಷಿಯಲ್ ನಗು ತಂದ್ಕೊಳ್ಳೋದು ಫೇಸಲ್ಲಿ, ಆ ಥರ ಫೀಲ್ ಒಂಥರ. ಬಟ್ ಈ ಥರ ಗ್ರೀನರಲ್ಲಿ ಒಂದು ವಿಡಿಯೋ ಇರಲಿ ಅಂಥೇಳಿ ಒಂದು ಸೆಲ್ಫಿ ವಿಡಿಯೋವನ್ನು ಮಾಡಿಕೊಂಡೆ. ಆರೇನೂ ಕೂಡ ಒಂದಿಷ್ಟು ಫೋಟೋಸ್ನೆಲ್ಲ ಕೂಡ ತಗೊಂಡ. ತುಂಬ ಚೆನ್ನಾಗಿತ್ತು. ಹಾಗೆಯೇ ಬೆಳಗಿನ ಜಾವ ಆಗಿದ್ದರಿಂದ ಅಷ್ಟೊಂದು ವೆಹಿಕಲ್ಸ್ಗಳು ಯಾವುದೂ ಕೂಡ ಬರ್ತಾ ಇರಲಿಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತಾಯಿ ಇರೋ ತನಕ ಅಷ್ಟೇ ತವರು ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ತಾಯಿ ಇಲ್ಲ ಅಂದರೆ ಆ ತವರೇ ಒಂಥರ ಖಾಲಿ ಅನಿಸುತ್ತೆ. ಹಾಗೆಯೇ ನಾವು ಹೊಸದಾಗಿ ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ಕೂಡ ತವ್ರ ಮನೆಗೆ ಹೋಗೋದೇ ಒಂಥರ ಸಂಭ್ರಮ. ತವ್ರ ಮನೆಗೆ ಹೋಗಿ ನಮಗೆ ಯಾವುದೇ ಥರ ಸೀರೆ ಬಂಗಾರದ ಆಸೆ ಏನೂ ಕೂಡ ಇರುವುದಿಲ್ಲ. ಜಸ್ಟ್ ಏನಂದರೆ ಅಮ್ಮನ ಜೊತೆ ಇರಬೇಕು, ತವ್ರ ಮನೆಯಲ್ಲಿ ಕಾಲವನ್ನು ಕಳಿಬೇಕು ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳ ಆಸೆಯಾಗಿರುತ್ತೆ. ಹಾಗೆಯೇ ನಾವು ಕೂಡ ತವ್ರ ಮನೆಯಿಂದ ಬರಬೇಕಾದ್ರೆ ಖುಷಿಯಿಂದ ಬರಬೇಕಾಗತ್ತೆ. ಹಾಗೆಯೇ ತವ್ರನ್ನ ಹರಿಸ್ಬೇಕಾಗತ್ತೆ. ತವ್ರು ಕೂಡ ಯಾವಾಗಲೂ ಸದಾಕಾಲ ಚೆನ್ನಾಗಿರಲಿ ಅಂಥೇಳಿ ನಾನು ಕೂಡ ಯಾವಾಗಲೂ ಅದನ್ನೇ ನನ್ನ ತವರಿಗೆ ಹರಿಸ್ತೀನಿ. ಹಾಗೆಯೇ ನಾನು ಸಿದ್ದಾಪುರ ಬರ್ತಿದ್ದಂಗೆ ಟೀ ಕುಡಿಯೋಣ ಅಂತ ಹೇಳಿದರು. ಸೊ ಹೋಟೆಲ್ ಗಂಗೋತ್ರಿ ಬಂದಿದ್ವಿ. ನಾನು ಫಸ್ಟ್ ಟೈಮ್ ಬಂದಿದ್ದು ಹೋಟೆಲ್ ಗಂಗೋತ್ರಿಗೆ. ನೀವೇನಾದರೂ ಬಂದಿದ್ದೀರಿ ಅಂತ ಅಂದರೆ ನನಗೆ ಕಾಮೆಂಟ್ ಮಾಡಿ. ನನ್ನ ಮಗ ಹೋಟೆಲಿಗೆ ಹೋದಾಗ ಫಸ್ಟ್ ಯಾವಾಗಲೂ ಕೂಡ ಆರ್ಡ್ರ್ ಮಾಡೋದು ವಡ ಬಿಟ್ಟರೆ ಪೂರಿ ಬಿಟ್ಟರೆ ವಡ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಬೇರೆ ಯಾವುದನ್ನು ಕೂಡ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ನಾವಿಬ್ಬರು ಒಂದು ಜಸ್ಟು ಟೀ ಒಂದು ತೊಗೊಂಡ್ವಿ. ಆವಾಗಿನ ಹೋಟೆಲ್ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಕೇಳಿದರೆ ಇಲ್ಲ ತಡ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ನಾರ್ಮಲ್ ಟೀನ ಕುಡಿತಾ ಇದ್ದೀವಿ. ಟೀ ಕುಡಿದ್ರೆ ಸ್ವಲ್ಪ ಬೂಸ್ಟಪ್ ಆದಂಗೆ ಆಗುತ್ತಲ್ಲ. ಯಾಕಂತಂದರೆ ಅಲ್ಲಿ ಮಾರ್ನಿಂಗ್ ನಾವು ಜರ್ನಿ ಮಾಡಬೇಕಾದ್ರೆ ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಟೀ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಹಾಗೆಯೇ ನನಗೂ ಕೂಡ ಸ್ವಲ್ಪ ಜರ್ನಿ ಸ್ಟಾರ್ಟ್ ಮಾಡಿ ಈ ಥರ ಟೀ ಎಲ್ಲ ಕುಡಿದಾದ್ಮೇಲೆ ಸ್ವಲ್ಪ ಆ ಕಡೆದು ಲಕ್ಷ್ಯ ಸ್ವಲ್ಪ ಕಡಿಮೆನೇ ಆಯಿತು. ಹಾಗೆಯೇ ನಾನು ಹೆಚ್ಚಾಗಿ ಎಲ್ಲಾದರೂ ಹೋದರೆ ಯಾವುದಾದ್ರು ಪ್ಲೇಸ್ಗೆ ಹೋಗಿರ್ತೀನಿ ಅಂದರೆ ನಾನು ಅಬ್ಸರ್ವ್ ಮಾಡ್ತೀನಿ ಎಲ್ಲೆಲ್ಲಿ ಏನೇನಿದೆ.
ಚೆನ್ನಾಗಿರೋದು ಹಾಗೆ ತುಂಬ ಅಟ್ರಾಕ್ಟಿವ್ ಅನಿಸೋದು ಅಥವಾ ಏನಾದರೂ ವಿಶೇಷವಾಗಿರೋದು ಕಂಡರೂ ಕೂಡ ನಾನು ವೀಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡ್ಕೊತಾ ಇರ್ತೀನಿ. ಹಾಗೆ ಇವಾಗ ಶಿರ್ಸಿಗೆ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಶಿರ್ಸಿಯಲ್ಲಿ ಮೀನಾಕ್ಷಿ ಹೋಟೆಲ್ ಅಂತ ಇದೆ. ಇಲ್ಲಿ ಕೊಟ್ಟೆ ಇಡ್ಲಿಯನ್ನು ಮಾಡ್ತಾರಂತೆ, ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಾಗಿ ಬಂದಾಗ ಇಲ್ಲೇ ತಿಂತೀನಿ ಅಂತ ಹೇಳಿದರು ಶಿವು ಅವರು. ಕೊಟ್ಟೆ ಕಡುಬು ನಮಗೆ ಇದೆಲ್ಲ ತಿಂದು ಚಿಕನಿಂದ ತಿಂದು ತಿನ್ನೋ ಟೇಸ್ಟ್ ನೋಡು. ಹೇಗಿದೆ ತಿನ್ನೋ ನಾನು ಕೊಟ್ಟೆ ಇಡ್ಲಿ ಅಂದರೆ ಕೊಟ್ಟೆ ಕಡುಬು ಅಂತ ಅಂದ್ಕೊಂಡು ಬೇಡ ಅಂತ ಹೇಳಿ ಪಲಾವ್ ತೊಗೊಂಡೆ. ಬಟ್ ಒಂದು ಸಲ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿತ್ತು ಕೊಟ್ಟೆ ಇಡ್ಲಿ. ಸೊ ನೀವೇನಾದರೂ ಮೀನಾಕ್ಷಿ ಹೋಟೆಲಿಗೆ ಬಂದರೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀಗ. ಶನಿವಾರ ಬಂದಿರುತ್ತಲ್ಲ ನಿಂದು? ಇಲ್ಲ, ಮತ್ತು ಲಾಸ್ಟ್ ಶನಿವಾರ ಬಂದಿತ್ತು. ಶನಿವಾರ ಬಂದು ನೋಡಿದಿಲ್ಲ ನಾವು. ಶುಕ್ರವಾರ ಶನಿವಾರ ಸಂಜೆ ಬಂದಿತ್ತು. ಸಂಜೆ ಕಡೆ ತೆಗುದಿಲ್ಲ ನಾವು, ಬೆಳಗ್ಗೆ 12 ಗಂಟೆ. ಶನಿವಾರ ಸಂಜೆ ಹೋಯ್ತೀನಿಲ್ಲ, ಸಂಜೆ ತೆಗೆಯುದಿಲ್ಲ, 12 ಗಂಟೆಗೆ ಬಂದು. ನಾ ಯಲ್ಲಾಪುರಕ್ಕೆ ಬರ್ತಿದ್ದಂಗೆ ಇಲ್ಲಿ ಯಲ್ಲಾಪುರ ಹಳೆಯಾಳದ ಹೈವೇಯಲ್ಲಿ ಒಂದು ಕಡೆ ದೋಸೆಯನ್ನು ಹಾಕ್ತಾರೆ ರೋಡ್ ಸೈಡಲ್ಲಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸೊ ಇಲ್ಲಿ ಚೆನ್ನಾಗಿರುತ್ತೆ, ದೋಸೆ ಟ್ರೈ ಮಾಡೋಣ ಅಂತ ಹೇಳಿದ್ರು. ಸೊ ಮೊಟ್ಟೆ ದೋಸೆಯನ್ನು ತೊಗೊಂಡ್ವಿ, ಅದು ಕೂಡ ಚೆನ್ನಾಗಿತ್ತು. ಸೊ ಹೀಗಿತ್ತು ಒಂದು ಮಾರ್ನಿಂಗ್ ವ್ಲಾಗು. ಈ ಥರ ನಮ್ಮ ಜರ್ನಿಯನ್ನು ನಾನು ಕಂಪ್ಲೀಟ್ ಮಾಡಿದೆ ಹಳೆಯಾಳ್ ಟು ಸಾಗರ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.